ಎಲ್ಲ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿದ್ರೆ ನಾನು ಹಬ್ಬ ಆದಮೇಲೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ನನಗೆ ನಿನ್ನೆ ಸ್ವಲ್ಪ ಟೈಮ್ ಸಿಕ್ತು, ಹಾಗಾಗಿ ಡೀಪ್ ಮನೆ ಕ್ಲೀನಾಗಿ ಮಾಡಿಕೊಂಡೆ, ಮಕ್ಕಳು ಬೇರೆ ಇರೋದ್ರಿಂದ. ಹಾಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಒಂದು ನೈಲ್ ಪಾಲಿಶ್ ಒಡೆದೋಗ್ಬಿಡ್ತು. ಸೊ ನನ್ನ ದೊಡ್ಡ ಮಗ ನೋಡಿ ಆ ನೈಲ್ ಪಾಲಿಶ್ನೇ ಡೆಕೋರೇಟಿವ್ ಆಗಿ ಒಂದು ವೇಸ್ಟ್ ಬಾಕ್ಸಿಗೆ ಪೇಂಟ್ ಥರ ಮಾಡಿ, ಸ್ವಲ್ಪ ಪೇಂಟು ನೈಲ್ ಪಾಲಿಶ್ ಎರಡು ಮಿಕ್ಸ್ ಮಾಡಿ ಅದೊಂದು ಶೋ ಪೀಸ್ ಥರ ರೆಡಿ ಮಾಡಿದ್ದಾನೆ. ಅದು ನೋಡೋಕ್ಕಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ನಮ್ಮ ಅಡುಗೆ ಮನೆ ಇರೋದು ತುಂಬ ಚಿಕ್ಕದು, ಶೆಲ್ಫ್ಸ್ ಎಲ್ಲ ಅಷ್ಟೊಂದಿಲ್ಲ, ಇರೋದ್ರಲ್ಲೇ ಒಂದು ನೀಟಾಗಿ ಕಡಿಮೆ ಸಾಮಾನುಗಳನ್ನೇ ನೀಟಾಗಿ ಜೋಡಿಸ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಎಲ್ಲ ನಿನ್ನೆ ಫುಲ್ ಆಲ್ಮೋಸ್ಟ್ ನಾನು ಮತ್ತು ಮಕ್ಕಳು ನನಗೆ ತುಂಬ ಹೆಲ್ಪ್ ಮಾಡಿದ್ರು, ಕ್ಲೀನ್ ಮಾಡಿ ಮುಗಿಸ್ಕೊಂಡೆ. ಇದು ನೆಕ್ಸ್ಟ್ ಡೇ ಅಂದರೆ ಇವತ್ತು ವಿಜಯದಶಮಿ ದಿವಸ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನಂತರ ಅಂಗಡಿಗೆ ಹೋಗಿ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಮಾಮೂಲಿ ಕೆಲಸ ಸ್ಟಾರ್ಟ್ ಮಾಡಿದೆ. ಬಟ್ ಇವತ್ತು ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ, ಚಿಕ್ಕ ಮಗನಿಗೆ. ಹಾಗೆ ಅಂಗಡಿಯಲ್ಲಿ ದೊಡ್ಡ ಮಗನೇ ಇದ್ದ. ಸೊ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಮಗೆ ಹುಷಾರಿಲ್ಲ ಅನ್ನೋಂಗೆ ಆಗೋಗ್ಬಿಡುತ್ತೆ. ಬೆಳಗ್ಗೆಯಿಂದ ಅವ್ನು ಟಿಫನ್ ಏನು ಮಾಡಿರಲಿಲ್ಲ. ಹಾಗೆ ಅವನಿಗೆ ಚುರುಮುರಿ ಅಂದರೆ, ಅದರಲ್ಲೂ ಅವರಪ್ಪ ಮಾಡೋ ಚುರುಮುರಿ ಅಂದರೆ ಸಖತ್ ಇಷ್ಟ. ಹಾಗಾಗಿ ನೈಟ್ ಮಕ್ಕಳಿಗೋಸ್ಕರ ಮಾಡಿಕೊಟ್ಟಿದ್ರು.